ನಾನೆಲ್ಲ ಮಾತಾಡೋದಲ್ಲ, ಕೆಲಸ ಮಾತ್ರ. ಹೇಗೆ ಅನಿಸಿತು ಬಂದ? ಅರೆ ಖುಷಿ ಆಯ್ತಾ? ಅರೆ ಏನು ಕ್ವಶನ್ ಇದು? ಎಷ್ಟು ದಿವಸದ ಕನಸು ಸರ್? ನಿಮ್ಗೆ ಗೊತ್ತಿಲ್ಲ? ಹೌದೌದು, ಓಲ್ಡ್ ಹಿಸ್ಟ್ರಿ ನೋಡಿ. ಅಲ್ಲ, ಎಷ್ಟು ದಿವಸದ ಕನಸು? ಅರೆ ತುಂಬ ದಿವಸದ ಈಗ ಕ್ವಶನ್ ಕೇಳಬೇಡ. ಇಲ್ಲಿ ಬಂದಿರೋದು ಕೆಲಸಕ್ಕೋಸ್ಕರ ಬಂದಿದ್ದು ನಾನು. ಅದಾಯಿತು, ಪೂರ್ತಿ ಆಯಿತು. ನಿಮಗೆಲ್ಲ ದೇವಿ ಆಶೀರ್ವಾದ ಇರಲಿ. ಓಕೆ, ಥ್ಯಾಂಕ್ ಯು. ನಾವು ಮನುಷ್ಯ ಜನ್ಮ ಪಡೆದ ಮೇಲೆ ಏನೇನು ಮಾಡಬೇಕು ಅಂಥೇಳಿ ಭರ್ತೃಹರಿ ಮಹಾರಾಜ ಹೇಳಿದ್ದಾನೆ. ನಮ್ಮಲ್ಲಿರುವ ಸಂಪತ್ತನ್ನು ದಾನಂ ಭೋಗ ನಾಶ ತಿಸ್ರಯ ಭವತಿ ಗತಸ್ಯ ವಿತ್ತಸ್ಯ ಅಂಥೇಳಿ, ಆ ಸಂಪತ್ತಿಗೆ ದಾರಿ ಒಂದು ದಾನ ಮಾಡುವುದು, ಒಂದು ಸ್ವತಃ ಭೋಗ ಮಾಡುವುದು. ಅದೆರಡೂ ಮಾಡದೇ ಇದ್ದರೆ ನಾಶ ಆಗ್ತದೆ ಅಂಥದ್ದು. ಆ ದಿಶೆಯಲ್ಲಿ ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ಎಳೆರಾಜವರು ಈ ಹಿಂದೆ ತುಂಬ ಆರ್ನಮೆಂಟನ್ನು ಕೊಟ್ಟಿದ್ದಾರೆ. ಈಗ ಮತ್ತು ಒಂದಿಷ್ಟು ಆರ್ನಮೆಂಟನ್ನು ತುಂಬ ಬೆಲೆ ಬಾಳುವ ಆರ್ನಮೆಂಟನ್ನು ತಂದು ಸಮರ್ಪಣೆ ಮಾಡಿದ್ದಾರೆ. ಅದು ದಾನ. ಭೋಗ ಮಾಡುವುದು ಅದಕ್ಕೇನು ಕಡಿಮೆ ಮಾಡಿಕೊಳ್ಳಲಿಲ್ಲ. ನಾನು ಬಹುಶಃ ಆ ನಾಶದ ಗತಿಗೆ ಹೋಗಲಿಲ್ಲ. ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾಯಿದ್ದಾರೆ. ಅವರಿಗೆ ಯಶಸ್ಸು, ಕೀರ್ತಿ, ಲಕ್ಷ್ಮಿ, ಆಯುಷ್ಯ, ಆರೋಗ್ಯ ಎಲ್ಲ ತಾಯಿಯವರಿಗೆ ಕರುಣಿಸಲಿ ಮತ್ತು ರಾಷ್ಟ್ರೀಯವಾಗಿ ಸಮೃದ್ಧಿ ಎಲ್ಲರೂ ಆಗಲಿ ಎನ್ನುವ ಒಂದು ವ್ಯಾಪಕ ಭಾವನೆಯಿಂದ ಸಮರ್ಪಣೆ ಮಾಡಿದ್ದಾರೆ. ಸಮರ್ಪಣೆ ಕಾರ್ಯಕ್ರಮ ನೀವು ನೋಡಿದ್ದೀರಿ, ಒಳ್ಳೆಯ ರೀತಿಯಲ್ಲಿ ಆಗಿದೆ. ದೇವಿ ಸಂತೋಷಪಟ್ಟಿದ್ದಾರೆ. ವೀರಭದ್ರನಿಗೂ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಸಂತೋಷ ಹೊಂದಿದ್ದಾರೆ. ದೇವತೆ ಸಂತೃಪ್ತಿ ಹೊಂದಿ ಎಲ್ಲರಿಗೂ ಸರ್ವೇ ಜನ ಸಿಗುವಂಥ ಕಾಲೇ ವರ್ಷದ ಪರ್ಜನ್ಯ ಪೃಥ್ವಿ ಸಸ್ಯಸಾಲಿನಿ ದೇಶೋಂಕ್ಷೋಭರಿತ ಸಜ್ಜನಾಸ್ತಂತ್ರ ಭಯಾಹ. ಈ ಒಂದು ಕ್ರಿಯೆಯಿಂದ ಇಡೀ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ, ಸುವೃಷ್ಟಿ ಆಗಲಿ, ಎಲ್ಲರೂ ಸಂತಸದಿಂದ ಜೀವನ ನೆರವೇರಿಸಲಿ, ಎಲ್ಲರೂ ಸಂಪದ್ಭರಿತರಾಗಿ ನೆಮ್ಮದಿ ಜೀವನ ಸಾಗಿಸಲಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಅದು ಹಿಂದೆ ಇದ್ದವರು ಕೊಟ್ಟರು. ಇವರು ವಜ್ರ ಕಿರೀಟ ಕೊಟ್ಟಿದ್ದಾರೆ, ವೀರಭದ್ರ ವಜ್ರ ಕಿರೀಟ ಕೊಟ್ಟಿದ್ದಾರೆ, ಖಡ್ಗ ಕೊಟ್ಟಿದ್ದಾರೆ, ಬೆಳ್ಳಿದು ವೀರಭದ್ರ ಕೊಟ್ಟಿದ್ದು, ಒಳಗೆ ಕೊಟ್ಟಿದ್ದಾರೆ ಚಿನ್ನದ್ದು. ಎಷ್ಟು ಬೆಲೆ ಅದವರು ಬಿಲ್ ಕೊಟ್ಟಿದ್ದಾರೆ. ಇನ್ನೆಲ್ಲ ಅವ್ರದ್ದು ಕೇಳಬೇಕು. ಸಾಧಾರಣ ಇವತ್ತಿನ ಕಾಲದಲ್ಲಿ 4-5 ಕೋಟಿ ಮೇಲೆ ಆಗ್ಬೋದು. ಗೊತ್ತೇ ನಮಗೆ, ಅದು ಬೆಲೆ ಕಟ್ಟಲಿ ನಮಗೆ ಗೊತ್ತಿಲ್ಲ. ಹಿಂದೆ ಕೂಡ ಬರ್ತಾ ಇದ್ರು. ಹೌದು, ಬರ್ತಾರೆ, ತುಂಬ ವರ್ಷದಿಂದ ಬರ್ತಾಯಿದ್ರು.